ವಿದ್ಯಾರ್ಥಿಗಳೇ, ರಚನೆಯ ಅಧ್ಯಾಯಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಒಂದು ತ್ರಿಭುಜದ ಪಾದಕೋನ ಹಾಗೂ ಉಳಿದೆರಡು ಬಾಹುಗಳ ನಡುವಿನ ವ್ಯತ್ಯಾಸ ಅಂದರೆ ಅರ್ಥ AB - AC ಕೊಟ್ಟಾಗ ತ್ರಿಭುಜ ಯಾವ ರೀತಿಯಾಗಿ ರಚನೆ ಮಾಡಬೇಕೆಂಬುದನ್ನು ನೋಡಿದ್ದೀವಿ. ಆದರೆ ಈಗ ಏನು ಮಾಡೋಣ ಅಂತಂದರೆ, ಅದೇ ರೀತಿಯಾದಂತಹ ಒಂದು ತ್ರಿಭುಜ ರಚನೆ. ಆದರೆ ಪ್ರಶ್ನೆ ಏನಪ್ಪ ಅಂತಂದರೆ, BC = 6 ಸೆಂಟಿಮೀಟರ್, ಕೋನ್ B = 60 ಡಿಗ್ರಿ. ಇಲ್ಲೇ ಏನು ಕೊಡ್ತಾರೆ ಅಂತಂದರೆ AC - AB ಅಂತ ಕೊಡ್ತಾರೆ. ಹಿಂದಿನ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ AB - AC ಮಾಡಿದ್ವಿ. ಈಗ ಏನು ಮಾಡ್ತಾರೆ ಅಂದರೆ ಅರ್ಥ AC ABಗಿಂತ ದೊಡ್ಡದಿದ್ದಾಗ, AC > AB ಇದ್ದಾಗ ಅಂದರೆ AC - AB = 2 ಸೆಂಟಿಮೀಟರ್ ಇದ್ದಾಗ ತ್ರಿಭುಜ ರಚನೆ ಮಾಡುವ ಹಂತಗಳನ್ನು ನಾವೇನು ಮಾಡೋಣ ಅಂತಂದರೆ ಈ ಒಂದೊಂದಾಗಿ ನೋಡೋಣ. ಸೊ ಯಾವುದೇ ಒಂದು ರಚನೆ ಮಾಡಬೇಕಾದ್ರೆ ಮೊದಲಿಗೆ ನಾವೇನು ಮಾಡ್ಕೋಬೇಕು ಅಂದರೆ ಒಂದು ರಫ್ ಡಯಾಗ್ರಾಮ್ ಹಾಕೋಬೇಕು, ಅಂದರೆ ಕಚ್ಚಾ ಆಕೃತಿಯನ್ನು ಹಾಕೋಬೇಕು. ಸೊ ಕಚ್ಚಾ ಆಕೃತಿಯನ್ನು ಹಾಕೋಬೇಕಾದ್ರೆ ತ್ರಿಭುಜ ಅಂತ ಹೇಳಿದ ಕೂಡ ತ್ರಿಭುಜ ರಚನೆ ಮಾಡಿರ್ತೀವಿ. ಕೆಳಗಡೆ ಪಾದ ಎಷ್ಟು ಹೇಳಿದ್ದಾರೆ ಅವರು? BC ಅಂತ ಹೇಳಿದ್ದಾರೆ. ಸೊ ಕೆಳಗೆ B ಮತ್ತು C ಅಂತ ಪಾಯಿಂಟ್ ಕೊಡ್ರಿ. ಮ್ಯಾಲೆ ಏನು ಮಾಡಿರಿ ಅಂದರೆ A ಅಂತ ಪಾಯಿಂಟ್ ಕೊಡ್ರಿ. ಸೊ BC ಎಷ್ಟು ಸೆಂಟಿಮೀಟ್ರ್ ಇದೆ? 6 ಸೆಂಟಿಮೀಟ್ರ್ ಇದೆ. ಕೋನ್ B ಎಷ್ಟು ಡಿಗ್ರಿ ಇದೆಯಪ್ಪ ಅಂತಂದರೆ 60 ಡಿಗ್ರಿ ಇದೆ. ಸೊ ಇದನ್ನು ಈಗ ಯಾವ ರೀತಿಯಾಗಿ ರಚನೆ ಮಾಡಬೇಕೆಂಬುದನ್ನು ನೋಡೋಣ. ಸೊ ಮೊದಲನೇದಾಗಿ ನಾವೇನು ಮಾಡಬೇಕು ಅಂತಂದರೆ ಅಳತೆ ಪಟ್ಟಿ ಸಹಾಯದಿಂದ 6 ಸೆಂಟಿಮೀಟ್ರ್ ಒಂದು ರೇಖಾಖಂಡವನ್ನು ರಚನೆ ಮಾಡ್ಕೋಬೇಕು. ಸೊ ಎಷ್ಟಿದೆ ಅಂತಂದರೆ ಕರೆಕ್ಟಾಗಿ 6 ಸೆಂಟಿಮೀಟ್ರ್ ಇದೆ. 6 ಸೆಂಟಿಮೀಟ್ರ್ ರೇಖಾಖಂಡವನ್ನು ರಚನೆ ಮಾಡ್ಕೊಂಡ್ವಿ. ರಚನೆ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂತಂದರೆ ಅದಕ್ಕೆ ಹೆಸರಿಸಬೇಕು. ಸೊ ಏನಂತಿದೆಯಪ್ಪ ಅಂತಂದರೆ ಅದು B ಮತ್ತು C ಅಂತ ಇದೆ. ಸೊ ಈ ಕಡೆ ಸೈಡ್ B ಅಂತ ಕೊಡ್ರಿ, ಈ ಕಡೆ ಸೈಡ್ C ಅಂತ ಹಾಕೋರಿ. ಅದಾದಮೇಲೆ ಇದಕ್ಕೆ ಎಷ್ಟು ಸೆಂಟಿಮೀಟ್ರ್ ಇದೆಯೋ ಅಷ್ಟು ಸೆಂಟಿಮೀಟ್ರ್ ಅದ್ರ ಕೆಳಗಡೆ ಬರೆದ್ಬಿಡಿ. ಅಂದರೆ ಈ ಥರ ಎಲ್ಲ ನೀವು ಮಾಡ್ಕೊಂಡ್ರಿ ಅಂದರೆ ನಿಮ್ಗೆ ರಚನೆ ಮಾಡೋಕ್ಕೆ ಏನಾಗ್ತದೆ ಅಂತಂದರೆ ಈಸಿ ಆಗುತ್ತೆ. ಸೊ 6 ಸೆಂಟಿಮೀಟ್ರ್ ಆಯಿತು. ಅದಾದಮೇಲೆ ನಾವೇನು ಮಾಡ್ತೀವಿ ಅಂತಂದರೆ B ಕೋನಲ್ಲಿ ಎಷ್ಟು ಡಿಗ್ರಿ ರಚನೆ ಮಾಡ್ಕೋಬೇಕು? 60 ಡಿಗ್ರಿ ಕೋನವನ್ನು ರಚನೆ ಮಾಡಬೇಕು. ಸೊ ಕರೆಕ್ಟಾಗಿ ಏನು ಮಾಡಿರಿ ಅಂತಂದರೆ B ಬಿಂದುವಿನಲ್ಲಿ ಏನು ಮಾಡಿರಿ, ಕರೆಕ್ಟಾಗಿ ಕೋನ್ ಮಾಪಕವನ್ನು ಇಟ್ಟು C ಕಡೆಯಿಂದ ಏನು ಮಾಡಬೇಕು ಅಂತಂದರೆ 10, 20 ಅಂತ ಕೌಂಟ್ ಮಾಡ್ತಾ ಹೋಗಿ 60 ಡಿಗ್ರಿಗೆ ನಾವೇನು ಮಾಡಬೇಕು ಅಂತಂದರೆ ಒಂದು ಬಿಂದುವನ್ನು ಗುರುತಿಸ್ಕೋಬೇಕು. ಸೊ ಈ ರೀತಿ ನೀವೇನು ಮಾಡಿರಿ ಅಂದರೆ ಒಂದು ಬಿಂದುವನ್ನು ಗುರುತಿಸ್ಕೊಳ್ರಿ ಕರೆಕ್ಟಾಗಿ 60 ಡಿಗ್ರಿಗೆ. ಈಗ ಏನು ಮಾಡಿರಿ ಅಂತಂದ್ರೆ B ಬಿಂದುವಿನಿಂದ ಸೇರಿಸಿ ಯಾವುದನ್ನು ಈಗೇನು 60 ಡಿಗ್ರಿ ರಚನೆ ಮಾಡಿದ್ದೀವಲ್ಲ ಆ ಒಂದು ಕೋನವನ್ನು B ಇಂದ ಈ ಥರ ಸೇರಿಸ್ಕೊಳ್ಳಿ. ಇಷ್ಟು ಸೇರಿಸ್ಕೊಂಡು ಆದಮೇಲೆ ನಾವೇನು ಮಾಡ್ಕೋಬೇಕು ಅಂತಂದರೆ ಈ ಒಂದು ಕಂಪಾಸ್ ಅಥವಾ ನಾವೇನಂತ ಕರಿತೀವಿ ಇದಕ್ಕೆ ಅಂದರೆ ಕೈವಾರ ಅಂತ ಕರಿತೀವಿ. ಕೈವಾರದಲ್ಲಿ ನಾವೇನು ಮಾಡಬೇಕಂದ್ರೆ AC - AB ಎಷ್ಟು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ? 2 ಸೆಂಟಿಮೀಟ್ರ್ ಕೊಟ್ಟಿದ್ದಾರಲ್ಲ, ಆ 2 ಸೆಂಟಿಮೀಟ್ರ್ ಅಳತೆಯನ್ನು ತಗೋಬೇಕೀಗ. ಸೊ ಕರೆಕ್ಟಾಗಿ ಕೈವಾರಲ್ಲಿ ನೀವೇನು ಮಾಡಿರಿ ಅಂದರೆ 2 ಸೆಂಟಿಮೀಟ್ರ್ ಅಳತೆಯನ್ನು ತಗೊಳ್ರಿ. ರೈಟ್. ಸೊ 2 ಸೆಂಟಿಮೀಟ್ರ್ ಅಳತೆ ತೊಗೊಂಡಾದಮೇಲೆ ನಾವೇನು ಮಾಡ್ಕೋಬೇಕೀಗ ಅಂತಂದರೆ ಆ ಒಂದು ಕೈವಾರ ಸಹಾಯದಿಂದ ತೊಗೊಂಡಂಥ 2 ಸೆಂಟಿಮೀಟ್ರ್ ಅಳತೆಯನ್ನು ಈ ಕೋನ B 60 ಡಿಗ್ರಿ ಏನು ರಚನೆ ಮಾಡಿದ್ದೀವಲ್ಲ ಈ ಒಂದು ರೇಖೆ ಏನು ಡ್ರಾ ಮಾಡಿದ್ದೀವಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಕತ್ತರಿಸ್ಕೋಬೇಕು. ಆದರೆ AB - AC ಕೊಟ್ಟಾಗ ನಾವೇನು ಮಾಡಿದ್ವಿ ಅಂತಂದರೆ ಈ ಒಂದು ಮೇಲ್ಭಾಗದಲ್ಲಿ 60 ಡಿಗ್ರಿ ರಚನೆ ಮಾಡಿದಂತಹ ಒಂದು ಕೋನವನ್ನು ಕಟ್ ಮಾಡಿದ್ವಿ ಅಂದರೆ ಛೇದಿಸಿದ್ವಿ. ಆದರೆ ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಆ ಒಂದು B ಕೋನವನ್ನು ನಾವೇನು ಮಾಡಬೇಕು ಅಂತಂದರೆ ಅಥವಾ B ಪಾಯಿಂಟ್ದಿಂದ ವಿರುದ್ಧ ದಿಕ್ಕಿನಲ್ಲಿ ನಾವೇನು ಮಾಡ್ಕೋಬೇಕು ಅಂತಂದ್ರೆ ಆ ಒಂದು ಇದನ್ನು ವೃದ್ಧಿಸ್ಕೋಬೇಕು. ಹಿಂದುಗಡೆ ಕರೆಕ್ಟಾಗಿ ಏನು ಮಾಡ್ಕೋಬೇಕು ಅಂದರೆ ಅದೇ ಒಂದು ವೇದಲ್ಲಿ ನಾವು ಈ ಥರ ವೃದ್ಧಿಸ್ಕೋಬೇಕು. ವೃದ್ಧಿಸ್ಕೊಂಡು ಆದಮೇಲೆ ನಾವು ತೊಗೊಂಡಿದ್ವಲ್ಲ 2 ಸೆಂಟಿಮೀಟ್ರ್, ಆ 2 ಸೆಂಟಿಮೀಟ್ರನ್ನು ಕರೆಕ್ಟಾಗಿ ಹಿಂದೆ ಏನು ನಾವು ವೃದ್ಧಿಸಿದ್ದೀವಲ್ಲ ಈಗ ಅದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಸೊ ಕೈವಾರದಲ್ಲಿ 2 ಸೆಂಟಿಮೀಟ್ರ್ ಅಳತೆಯನ್ನು ತೊಗೊಂಡಿದ್ದೀವಲ್ಲ ಆ ಒಂದು ಕೈವಾರದಲ್ಲಿ ತೊಗೊಂಡಂಥ ಅಳತೆಯನ್ನು ನಾವೇನು ಮಾಡಬೇಕು ಅಂತಂದರೆ B ಬಿಂದುವಿನಲ್ಲಿಟ್ಟು ಕೆಳಭಾಗದಲ್ಲಿ ಕಟ್ ಮಾಡ್ಕೋಬೇಕು. ಈ B ಪಾಯಿಂಟನ್ನು ಕೆಳಗಡೆ ಏನು ವೃದ್ಧಿಸಿದ್ದೀವಲ್ಲ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಈ ರೀತಿಯಾಗಿ ಒಂದು ಕಂಸವನ್ನು ರಚನೆ ಮಾಡ್ಕೋಬೇಕು. ಸೊ ಆ ಕಂಸ ರಚನೆ ಮಾಡಾದಮೇಲೆ ಏನು ಮಾಡಬೇಕು ಅಂತಂದರೆ ಈ C ಪಾಯಿಂಟ್ದಿಂದ ಈ ಒಂದು ಪಾಯಿಂಟನ್ನು ಸೇರಿಸಬೇಕು. ಅದಕ್ಕಿಂತ ಮುಂಚೆ ಏನು ಮಾಡೋಣ ಅಂತಂದರೆ ಆ ಒಂದು ಪಾಯಿಂಟಿಗೆ D ಅಂತ ಹೆಸರು ಕೊಡೋಣ. ಸೊ ಈಗ ಏನು ಮಾಡಬೇಕು ಅಂತಂದರೆ CD ಪಾಯಿಂಟನ್ನು ಸೇರಿಸ್ಕೋಬೇಕು. ಅಂದರೆ ಆವಾಗ ನಮಗೇನಾಗುತ್ತೆ C ಮತ್ತು D ಒಂದು CD ಬಾಹು ದೊರೆಯುತ್ತೆ. ಈ ರೀತಿ ಏನು ಮಾಡಿರಿ ಅಂತಂದರೆ CD ಬಾಹುವನ್ನು ಸೇರಿಸ್ರಿ. ಸೊ CD ಬಾಹುವನ್ನು ಸೇರಿಸಾದ್ಮೇಲೆ ನಾವೇನು ಮಾಡಬೇಕು ಅಂತಂದರೆ ಆ ಒಂದು CD ಬಾಹುವನ್ನು ಈಗ
ಅರ್ಧಿಸ್ಕೋಬೇಕು. ಸೊ ಲಂಬಾರ್ಧಕ ರಚನೆ ಮಾಡೋದು ನಿಮಗೆಲ್ಲರಿಗೂ ಗೊತ್ತಿದೆ. ಯಾವ ಬಾಹುವನ್ನು ರಚನೆ ಮಾಡ್ತೀವಲ್ಲ ಆ ಬಾಹುವಿನ ಅರ್ಧಕ್ಕಿಂತ ಹೆಚ್ಚು ನಾವೇನು ಮಾಡ್ಕೋಬೇಕು ಅಂತಂದರೆ ತ್ರಿಜ್ಯ ತೊಗೋಬೇಕು, ಅಥವಾ ಏನಂತ ಕರಿತೀವಿ ಅದಕ್ಕೆ ಅಂತಂದ್ರೆ ಕೈವಾರ ತೊಗೋಬೇಕು ಅದನ್ನು. ಸೊ ಈ ಥರ ಏನು ಮಾಡ್ಕೋಬೇಕು ಅಂತಂದರೆ 2 ಕಂಸಗಳನ್ನು ರಚನೆ ಮಾಡಬೇಕು ಕೆಳಭಾಗದಲ್ಲಿ. ಸೊ ಅದೇ ರೀತಿಯಾಗಿ ಮೇಲ್ಭಾಗದಲ್ಲಿ ಕೂಡ ನಾವೇನು ಮಾಡ್ಕೋಬೇಕು ಅಂತಂದರೆ ರಚನೆ ಮಾಡಬೇಕು. ಇದೇ ತ್ರಿಜ್ಯವನ್ನು ಬದಲಾಯಿಸದೆ ನಾವೇನು ಮಾಡಬೇಕು ಅಂತಂದರೆ ಈಗ ಡಿ ಬಿಂದುವಿನಲ್ಲಿಟ್ಟು ಈಗ ರಚನೆ ಮಾಡಿದಂತಹ ಕಂಸಗಳಿಗೆ ಏನು ಮಾಡ್ಕೋಬೇಕು ಅಂತಂದರೆ ಈ ಥರ ಛೇದಿಸ್ಕೋಬೇಕು. ಸೊ ಕೆಳಭಾಗದಲ್ಲಿನೂ ಮಾಡಬೇಕು, ಮೇಲ್ಭಾಗದಲ್ಲಿ ಕೂಡ ಮಾಡ್ಕೋಬೇಕು. ಸೊ ಮಾಡ್ಕೊಂಡಾದಮೇಲೆ ಏನಾಯಿತು ಅಂತಂದರೆ ಆ ಒಂದು 2 ಬಿಂದುಗಳನ್ನು, ಯಾವುದು ಈ ಪಾಯಿಂಟ್ ಮತ್ತು ಈ ಬಿಂದು, 2 ಬಿಂದುಗಳನ್ನು ಸೇರಿಸುವಂತಹ ಒಂದು ನಾವೇನು ಮಾಡಬೇಕು ಅಂತಂದರೆ ಈಗ ಸೇರಿಸಿ ಹಾಯಿಸಿ ಹೋಗುವಂಗೆ ಅವು 2 ಥರದಲ್ಲಿ ಒಂದು ರೇಖೆಯನ್ನು ರಚನೆ ಮಾಡ್ಕೋಬೇಕು. ಆ ರೇಖೆ ಏನಾಗಬೇಕು ಅಂತಂದರೆ ಈಗ ಬಿ 60 ಡಿಗ್ರಿ ಏನು ನೀವು ರಚನೆ ಮಾಡಿದ್ದೀರಲ್ಲ ಬಿಂದುವಿನಲ್ಲಿ, ಆ ಒಂದು ರೇಖೆಗೆ ಏನಾಗಬೇಕು ಅಂತಂದ್ರೆ ಅದು ಈ ರೀತಿಯಾಗಿ ಕಟ್ ಆಗುವಂಗೆ ನೀವೇನು ಮಾಡಬೇಕು ಅಂತಂದರೆ ಅದನ್ನು ಜಾಸ್ತಿಯಾಗಿ ವೃದ್ಧಿಸಬೇಕು. ಈಗ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಒಂದೇನು ಪಾಯಿಂಟ್ ಸಿಕ್ಕಿದೆ ಅಥವಾ ಏನು ಬಿಂದು ಸಿಕ್ಕಿದೆಯಲ್ಲ ಆ ಬಿಂದುವಿನಿಂದ ಮತ್ತು ಸಿ ಬಿಂದುವನ್ನು 2 ಬಿಂದುವನ್ನು ಸೇರಿಸಿದಾಗ ನಮಗೆ ಅವರು ಕೊಟ್ಟಂತಹ ಒಂದು ತ್ರಿಭುಜ ರಚನೆ ಏನಾಗುತ್ತೆ ನಿಮಗೆ ಅಂತಂದ್ರೆ ದೊರೆಯುತ್ತೆ. ಸೊ ಈಗೇನು ಮಾಡಬೇಕು ಅಂತಂದ್ರೆ ಆ ಒಂದು ಬಿಂದುವಿಗೆ ಮತ್ತು ಸಿ ಬಿಂದುವಿನಿಂದ ಈ ರೀತಿಯಾದಂಥ ಒಂದು ರೇಖೆಯನ್ನು ರಚನೆ ಮಾಡಿದಾಗ ಕರೆಕ್ಟಾಗಿ ರಚನೆ ಮಾಡಿರಿ ಸಿ ಪಾಯಿಂಟ್ದಿಂದ. ಓಕೆ, ಸೊ ಈ ಥರ ಏನಾಯಿತು ಅಂತಂದರೆ ನಮಗೆ ಅವ್ರು ಏನು ಅಳತೆ ಕೊಟ್ಟಿದ್ದಾರಲ್ಲ ಆ ಅಳತೆ ಇರುವಂತಹ ಒಂದು ತ್ರಿಭುಜ ರಚನೆ ಆಗುತ್ತೆ. ಅದಕ್ಕೆ ನಾವೇನು ಮಾಡೋಣ ಅಂತಂದರೆ ಮೇಲ್ಭಾಗದಲ್ಲಿ ಅದನ್ನು ಎ ಬಿಂದು ಅಂತ ಗುರುತಿಸೋಣ. ಸೊ ಈಗ ನಮಗೇನಾಗ್ತದೆ ಅಂದರೆ ಒಂದು ತ್ರಿಭುಜದ ಪಾದಕೋನ ಮತ್ತು ಉಳಿದೆರಡು ಬಾಹುಗಳ ನಡುವಿನ ವ್ಯತ್ಯಾಸ ಅದು ಎ ಸಿ ಮೈನಸ್ ಎ ಬಿ ಕೊಟ್ಟಾಗ ನಾವೇನು ಮಾಡ್ಬೋದು ಅಂದರೆ ಈ ರೀತಿ ತ್ರಿಭುಜವನ್ನು ರಚನೆ ಮಾಡ್ಬೋದು. ಸೊ ರಚನೆ ಮಾಡಾದಮೇಲೆ ಅವ್ರು ಏನು ಹೇಳ್ಯಾರ ಎ ಸಿ ಮೈನಸ್ ಎ ಬಿ ಅಂತ ಹೇಳಿದ್ದಾರೆ. ಸೊ ಈಗ ನಾವೇನು ಮಾಡ್ಬೋದು ಅಂತಂದರೆ ಎ ಸಿ ಎಷ್ಟಿದೆ ಅದನ್ನು ಅಳತೆ ಮಾಡ್ಕೋಬಹುದು, ಎ ಬಿ ಎಷ್ಟಿದೆ ಅದನ್ನು ಕೂಡ ನಾವೇನು ಮಾಡ್ಬೋದು ಅಂದರೆ ಅಳತೆ ಮಾಡಿ ಅದು ಕರೆಕ್ಟಾಗಿ ನಮಗೆ 2 ಸೆಂಟಿಮೀಟ್ರ್ ಬರುತ್ತೋ ಇಲ್ಲೋ ಅಂತಲೂ ಕೂಡ ನಾವೇನು ಮಾಡ್ಬೋದು ಈಗ ಟೆಸ್ಟ್ ಮಾಡ್ಕೋಬಹುದು. ಮೊದಲಿಗೆ ಏನು ಮಾಡಿ ಅಂತಂದರೆ ಎ ಸಿ ಬಾಹುವಿನ ಮೇಲೆ ಅಳತೆ ಪಟ್ಟಿಯನ್ನು ಇಡಿ. ಸೊ ಅಳತೆ ಪಟ್ಟಿಯನ್ನು ಇಟ್ಟಾಗ ನಿಮಗೆ ಇದು ಕಾಣಿಸುತ್ತೆ ಎಷ್ಟಿದೆಯಪ್ಪ ಅಂತಂದರೆ 5.4 ಸೆಂಟಿಮೀಟ್ರ್ ಇದೆ. ಸೊ ಇದನ್ನು ಏನು ಮಾಡೋಣ ಅಂತಂದರೆ 5.4 ಸೆಂಟಿಮೀಟ್ರ್ ಅಂತ ಅದನ್ನು ಬರೆಯೋಣ ಈಗ ಇಲ್ಲೇ. ಇದು 5.4 ಸೆಂಟಿಮೀಟ್ರ್ ಆಯ್ತು. ಈಗ ಅದೇ ಅಳತೆ ಪಟ್ಟಿ ಸಹಾಯದಿಂದ ನಾವೇನು ಮಾಡೋಣ ಅಂತಂದರೆ ಈ ಒಂದು ಯಾವುದು ಎ ಬಿ ಬಾಹುವನ್ನು ಕೂಡ ಅಳತೆ ಮಾಡೋಣ. ಸೊ ಎ ಬಿ ಬಾಹುವನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದನ್ನು ಕೂಡ ಎಷ್ಟಿದೆ ನಮಗೆ ಅಂತಂದರೆ 3.4 ಸೆಂಟಿಮೀಟ್ರ್ ಇದೆ. ಅದನ್ನು ಕೂಡ ಏನು ಮಾಡೋಣ ಈಗ ಅಂದರೆ 3.4 ಸೆಂಟಿಮೀಟ್ರ್ ಅಂತ ಬರೆಯೋಣ ಇಲ್ಲೇ. 3.4 ಸೆಂಟಿಮೀಟ್ರ್ ನೋಡಿ. ಎ ಸಿ ಎಷ್ಟಿದೆ ನಮಗೀಗ 5.4 ಸೆಂಟಿಮೀಟ್ರ್ ಇದೆ. ಎ ಬಿ ಎಷ್ಟಿದೆ ಅಂತಂದರೆ 3.4 ಸೆಂಟಿಮೀಟ್ರ್ ಇದೆ. ಎ ಸಿ ಮೈನಸ್ ಎ ಬಿ 5.4ರಲ್ಲಿ 3.4 ಹೋಯಿತು ಅಂದರೆ ಎಷ್ಟು ಉಳಿಯುತ್ತೆ 2 ಸೆಂಟಿಮೀಟ್ರ್ ಇರುತ್ತೆ. ಸೊ ಈ ರೀತಿಯಾಗಿ ನಾವು ಎ ಸಿ ಗ್ರೇಟರ್ ದ್ಯಾನ್ ಎ ಬಿ ಕೊಟ್ಟಾಗ ತ್ರಿಭುಜವನ್ನು ಯಾವ ರೀತಿಯಾಗಿ ರಚನೆ ಮಾಡಬೇಕೆಂಬುದನ್ನೀಗ ನೋಡಿದ್ದೀರಾ. ನಾವೇನು ಮಾಡೋಣ ಅಂದರೆ ಮುಂದಿನ ವಿಡಿಯೋದಲ್ಲಿ ಸುತ್ತಳತೆ ಮತ್ತು ಪಾದಕೋನಗಳನ್ನು ಕೊಟ್ಟಾಗ ತ್ರಿಭುಜ ಯಾವ ರೀತಿಯಾಗಿ ರಚನೆ ಮಾಡಬೇಕೆಂಬುದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಕಲಿಯೋಣ. ಧನ್ಯವಾದಗಳು.